ಕರ್ನಾಟಕದ ವಿಚಾರದಲ್ಲಿ ಅಳೆದು ತೂಗಿ ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನ ಮ್ಯಾರಥಾನ್ ಸಭೆಗಳನ್ನ ನಡೆಸ್ತಾನೆ ಇದೆ. ಈ ಕೇರ್ಫುಲ್ ಹೆಜ್ಜೆನ ಯಾಕೆ ಅನುಸರಿಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಒಂದು ತಪ್ಪು ಹೆಜ್ಜೆ ಇಟ್ರು ಸಂದೇಶ ಬೇರೆ ರೀತಿ ಹೋಗುತ್ತೆ. 3 ದಿನದಲ್ಲಿ ಅಮಿತ್ ಶಾ ಮಾಡಿದ್ದೇನು ಗೊತ್ತಾ? 16ರಿಂದ 18 ಕ್ಷೇತ್ರಗಳ ಬಗ್ಗೆ ಪಟ್ಟಿ ಅಂತಿಮವಾದ್ರೂ ಕ್ರಾಸ್ ಚೆಕ್ ಮಾಡೋ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಲಾಕ್ ಶಾಕ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಯಾಕಾಗಿ ಇನ್ನೂ ಲಿಸ್ಟ್ ಹೊರ ಬೀಳ್ತಾ ಇಲ್ಲ? ನಾಳೆ ಫೈನಲೈಸ್ ಆಗುತ್ತೆ ಅಂತ ಬಿಜೆಪಿಯ ವರಿಷ್ಠರು ನಾಯಕರುಗಳು ಹೇಳ್ತಾ ಇದ್ದಾರೆ. ಬಟ್ ಆ ನಾಳೆ ಯಾವಾಗ ಬರುತ್ತೆ ಅನ್ನೋದೇ ಕುತೂಹಲ. ಆಲ್ಮೋಸ್ಟ್ ಒಂದು ಹಂತದಲ್ಲಿ 16ರಿಂದ 18 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಇದ್ರೂ ಕೂಡ ಇನ್ನೂ ಯೋಚನೆಯನ್ನ ಯಾಕೆ ಮಾಡ್ತಾ ಇದ್ದಾರೆ? ಬಿಜೆಪಿ ಹೈಕಮಾಂಡ್ ಇರಬಹುದು ಅಥವಾ ಬಿಜೆಪಿಯ ನಂಬರ್ 1 ನಂಬರ್ 2 ಲೀಡರ್ಸ್ ಇರಬಹುದು. ಯಾಕೆ ಇಷ್ಟೊಂದು ಅಳೆದು ತೂಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿದೆ. ಕಾರಣ ಹಿಂದಿನ ರಿಸಲ್ಟ್ಸ್. ಲಾಸ್ಟ್ ಟೈಮು ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿ 25 ಸ್ಥಾನಗಳನ್ನ ಪಡೆದುಕೊಂಡಿತ್ತು ಬಿಜೆಪಿ. 2014ರಲ್ಲೂ ಕೂಡ ಆಲ್ಮೋಸ್ಟ್ 17 ಸೀಟ್ಗಳನ್ನ ಪಡೆದುಕೊಂಡಿತ್ತು. ಆ ರಿಸಲ್ಟ್ ಗಳನ್ನ ಈಗ ವಾಪಸ್ ರಿಪೀಟ್ ಮಾಡಬೇಕು ಅನ್ನುವಂತಹ ದೊಡ್ಡ ಪ್ರೆಷರ್ ಇದೆ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಎಲ್ಲವೂ ಕಳ್ಕೊಂಡ್ ಬಿಡ್ತೀವಿ ಅನ್ನೋ ಆತಂಕ. ಹೀಗಾಗಿ ಹಗ್ಗದ ಮೇಲಿನ ನಡಿಗೆ ಆಗಿದೆ. ಈಗ ಇನ್ನೊಂದು ಅಪ್ಡೇಟ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಲೋಕಸಭೆ ಚುನಾವಣೆಯಿಂದ ಖಾವಿ ದೂರವಿಡ್ಲಿದ್ಯಾ ಕೇಸರಿ ಪಡೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಲೋಕಸಮರದ ಅಖಾಡಕ್ಕೆ ಇಳಿಯೋದಕ್ಕೆ ಹಲವು ಸ್ವಾಮೀಜಿಗಳು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. 3 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಸ್ವಾಮೀಜಿಗಳು ಅವರ ಪರ ಕೆಲ ನಾಯಕರು ಮನವಿಯನ್ನ ಮಾಡ್ತಾ ಇದ್ದಾರೆ, ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಚಿತ್ರದುರ್ಗ, ಬೀದರ್ ಮತ್ತು ಬೆಳಗಾವಿಯಿಂದ ಸ್ಪರ್ಧೆಗೆ ಮನವಿ ಇತ್ತು. ಇನ್ಫ್ಯಾಕ್ಟ್ RSS ನ ಕೆಲ ನಾಯಕರು ಈ ಸಲ ಈ 3 ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸ್ವಾಮೀಜಿಗಳನ್ನ ಇಳಿಸಿದ್ರೆ ಹೇಗೆ ಅನ್ನೋ ಒಂದು ಆಯಾಮವನ್ನ ಕೂಡ ತೆರೆದಿಟ್ಟಿದ್ರಂತೆ. ಆದ್ರೆ ಅಮಿತ್ ಶಾ ಅವರ ಸಭೆಯಲ್ಲಿ ಖಾವಿ ರಾಜಕಾರಣಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯ್ಕೆಗಳು ಜಾಸ್ತಿ. ಪ್ರಯೋಗದ ಮುನ್ಸೂಚನೆ ಮಾಡ್ಲಿಕ್ಕಿದೆ ನಾವು. ಹೀಗಾಗಿ ಅಳೆದು ತೂಗಿ ಯೋಚನೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಅಮಿತ್ ಶಾ ಅವರು ಬಂದಂಗೆ ಕಾಣಿಸ್ತಾ ಇದೆ. ಸೊ ಕುತೂಹಲ ಅಂತೂ ಕಂಟಿನ್ಯೂ ಆಗ್ತಾನೇ ಇದೆ. ಪ್ರಮುಖವಾಗಿ 16ರಿಂದ 18 ಕ್ಷೇತ್ರಗಳು ಹಾಗೂ ಸ್ವಾಮೀಜಿಗಳ ಪಾಲಿಟಿಕ್ಸ್ ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಾದಿಯನ್ನು, ಅವರ ಫುಟ್ ಸ್ಟೆಪ್ಸ್ ಅನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಕೆಲವು ಸ್ವಾಮೀಜಿಗಳು ಆಸಕ್ತಿಯನ್ನು ತೋರಿಸಿದ್ದಾರೆ. ಕೆಲವರ ಪರವಾಗಿ ಅಲೆ ಇದ್ರೆ ಇನ್ನೂ ಕೆಲವರು ಬೇಡ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಅಮಿತ್ ಶಾ ಅವರ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಯಿತು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಈಗಾಗಲೇ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಬಿಜೆಪಿ ಇನ್ನೂ ಕೂಡ ಮುಹೂರ್ತವನ್ನ ನೋಡ್ತಾ ಇದೆ. ಇದು ಸಹಜವಾಗಿ ಆಕಾಂಕ್ಷಿಗಳ ಎದೆಯಲ್ಲೂ ಕೂಡ ಢವಢವ ಹೆಚ್ಚು ಮಾಡ್ತಾನೆ ಇದೆ. ಅಂದರಿಕಿ ಮಂಚಿವಾಡುಗಳನ್ನ ಸೆಲೆಕ್ಟ್ ಮಾಡ್ತಾರಾ ಅಥವಾ ಅಚ್ಚರಿ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾರಾ? ಮೊದಲ ಪಟ್ಟಿಯಲ್ಲಿ ಅಂತಹ ಅಚ್ಚರಿಗಳು ಅನೇಕ ರೀತಿಯಲ್ಲಿ ಅನೇಕ ರಾಜ್ಯಗಳಲ್ಲಿ ಕೊಟ್ಟಿತ್ತು ಬಿಜೆಪಿ. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಫಾರ್ಮುಲಾವನ್ನ ಪ್ರಯೋಗ ಮಾಡ್ತಾರ ಅನ್ನೋದು ಕುತೂಹಲ. ಇನ್ನೊಂದು ಮೂಲಗಳ ಪ್ರಕಾರ ಈಗ ಗುಜರಾತ್ ಇರ್ಬೋದು, UP ಇರ್ಬೋದು, ಇಲ್ಲೆಲ್ಲ ಪ್ರಯೋಗಗಳಿಗಿಂತ ಹೆಚ್ಚಾಗಿ ಯಾರು ಗೆಲ್ಲೋ ಕ್ಯಾಂಡಿಡೇಟ್ಸ್ ಹೆಚ್ಚು ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ರು. ಇಲ್ಲಿ ಹೇಗೆ ಕತೆ ಅನ್ನೋ ಯೋಚನೆಯಲ್ಲೂ ಕೂಡ ಕರ್ನಾಟಕದ ಬಿಜೆಪಿ ನಾಯಕರು ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಒಂದ್ ಕಡೆಗೆ ಸ್ವಾಮೀಜಿಗಳ ವಿಚಾರದಲ್ಲಿ ರೆಡ್ ಸಿಗ್ನಲ್ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರ ಫುಟ್ ಸ್ಟೆಪ್ಸ್ ನಾವು ಫಾಲೋ ಮಾಡ್ತೀವಿ ಅಂತ ತುಂಬಾ ಜನ ಆಸಕ್ತಿ ತೋರಿಸ್ತಾ ಇದ್ರು. ಅದಕ್ಕೆ ಯಾಕೆ ಬೇಡ ಅನ್ನುವಂತಹ ನಿರ್ಧಾರ ಅಥವಾ ಈಗ ಸದ್ಯಕ್ಕೆ ಸಮಯ ಚೆನ್ನಾಗಿಲ್ಲ ಅನ್ನುವಂತಹ ಒಂದು ವಿಚಾರ ಯಾಕೆ ಅಮಿತ್ ಶಾ ಅವರ ತಲೆಯಲ್ಲಿ ಓಡಾಡ್ತಾ ಇದೆ ಒಂದು. ಆಮೇಲೆ ಪಟ್ಟಿ ಫೈನಲೈಸ್ ಆಗಿದ್ರು ಅದನ್ನು ರಿಲೀಸ್ ಮಾಡೋದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಎರಡನೇ ಪ್ರಶ್ನೆ. ಮಮತಾ ನೋಡಿ, ಬಿಜೆಪಿಗೆ ಕರ್ನಾಟಕ ಬಹಳಷ್ಟು ಮುಖ್ಯವಾದಂತ ರಾಜ್ಯ. ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಾಗಿರುವಂತದ್ದು. ಮತ್ತೆ ಬಿಜೆಪಿ ಅಂದ್ಕೊಂಡಂತೆ ಟಾರ್ಗೆಟ್ 370 ದಾಟಬೇಕು ಅಂದ್ರೆ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಈಗಾಗಲೇ ಮ್ಯಾಕ್ಸಿಮಮ್ ಸೀಟ್ ಗಳನ್ನ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಾಗಿರುವಂತದ್ದು. ಅವುಗಳನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರುವಂತದ್ದು ಅವ್ರ ಮುಂದಿರುವಂತ ದೊಡ್ಡ ಚಾಲೆಂಜ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಳೆದು ತೂಗಿ ಟಿಕೆಟ್ ಹಂಚಿಕೆ ಮಾಡುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಹೆಸರುಗಳು ಬಹುತೇಕ ಅಂತಿಮ ಆಗಿದ್ರು ಕೂಡ ಅವುಗಳನ್ನ ಕ್ರಾಸ್ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಮತ್ತೊಂದು ಪ್ರಮುಖವಾದಂತ ವಿಚಾರ, ಸ್ವಾಮೀಜಿಗಳಿಗೆ ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದೇ ರೀತಿಯಾದಂತ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರ ಆಗಿರುವಂತದ್ದು. ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸ್ವಾಮೀಜಿಗಳಿಗೆ ಟಿಕೆಟ್ ಕೊಡುವಲ್ಲಿ ಹೆಚ್ಚು ಉತ್ಸುಕರಾಗಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದಿಷ್ಟು ಹಿಂದೇಟು ಹಾಕ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದಾವೆ. ಬೀದರ್ ಮತ್ತೆ ಚಿತ್ರದುರ್ಗ
ಮತ್ತೆ ಬೆಳಗಾವಿಯಲ್ಲಿ 3 ಸ್ವಾಮೀಜಿಗಳು ಟಿಕೆಟ್ ಕೇಳಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಆದಾಗ್ಯೂ ಕೂಡ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡದೇ ಇರಲೇ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.